ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫಸ್ಟ್ ಲಾಗ್ ಇವತ್ತು ನಂದು. ಬನ್ನಿ ಕಾಲ್ ಮಾಡಿ ತಿಳ್ಕೊಳ್ಳೋಣ ಯಾರ್ಯಾರ ಲೈಫಲ್ಲಿ ಯಾರ್ಯಾರು ವಿಲನ್ ಅಂತ. ಫಸ್ಟ್ ನನ್ನ ಫ್ರೆಂಡ್ಗೆ ಕಾಲ್ ಮಾಡ್ತೀನಿ ಇವತ್ತು. ವೀಕೆಂಡ್ ಫ್ರೀ ಇರ್ತಾನೆ, ಅವನಿಗೆ ಕಾಲ್ ಮಾಡಿ ಅವನ ಲೈಫಲ್ಲಿ ಯಾರು ವಿಲನ್ ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ. ಓಕೆ, ರಿಂಗ್ ಆಗ್ತಿದೆ. ಹಲೋ. ಹಲೋ. ಹಾಯ್. ಹಾ ಹೇಳಿ. ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಸೊ ನಿಮ್ಮ ಲೈಫಲ್ಲಿ ಯಾರು ವಿಲನ್ ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ಲೈಫಲ್ಲಿ ಬಂದ್ಬಿಟ್ಟು ಆನ್ಲೈನ್ ಗೇಮಿಂಗ್ ದೊಡ್ಡ ವಿಲನ್ ಅನಿಸ್ತಿದೆ. ಯಾಕಂದ್ರೆ ಸ್ಕೂಲು, ಕಾಲೇಜು ಮತ್ತೆ ಡಿಗ್ರಿಯಲ್ಲಿ ಒಳ್ಳೆ ಲೈಫ್ ಇತ್ತು, ಹಂಗೆ ಹಿಂಗೆ ಹೋಯ್ತು ಜೀವನ. ಆಮೇಲೆ ಬೆಂಗಳೂರಿಗೆ ಬಂದು ಸ್ವಲ್ಪ ದಿನ ಜಾಬ್ ಮಾಡಿದೆ. ಅದು ಏನೋ ಆನ್ಲೈನ್ ಗೇಮಿಂಗ್ ಅಲ್ಲಿ ಲೂಡೋ ಆ ತರ ಹಿಂಗ್ ಗೇಮಿಂಗ್ ಬಂದು ಅದಕ್ಕೆ ಅಡಿಕ್ಟ್ ಆದೆ. ಹಿಂಗೆಲ್ಲ ಸರಿ ಹೋಗ್ತೈತಂದ್ರೆ ಹಂಗೆ ₹100 ಹಾಕಿ ₹200 ಹಾಕಿ ಅಂತಂದು ಏನೋ ಮಾಡಿದ್ವಿ, ಅದ್ರಲ್ಲಿ ಹಾಕಿದ್ವಿ ಅಷ್ಟೇ. ಒಂದ್ ಟೈಮ್ ಬಂತು, ಆಮೇಲೆ ಹೋಯ್ತು, ಹಾಗೆ ಬಂತು ಹೋಯ್ತು ಆಯ್ತು. ಆಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಇನ್ನ ಹೆಚ್ಚಿಗೆ ಗಳಿಸ್ಬೇಕು ಮಾಡ್ಬೇಕು ಅಂತ ಅನ್ಕೇಶ್ ಹಂಗೆ ಮೈಂಡ್ ಅಲ್ಲಿ ಬಂತು. ಅವಾಗ 1000 ಹಾಕಿದ್ವಿ, 2000 ಹಾಕಿದ್ವಿ, ಹಂಗೆ ಹಾಕಿದ್ರೆ ಅದಕ್ಕೆ ಅಡಿಕ್ಟ್ ಆಗಿ ಹೊಳ್ಳಿ ಲಕ್ಷ ಹೋಯ್ತು, 2 ಲಕ್ಷ ಹೋಯ್ತು. ಹಿಂಗೆ ಹೋಗಿ ಇಲ್ಲಿ ತನ ಒಂದ್ 2-3 ವರ್ಷ ಇಲ್ಲಿ ಒಂದ್ 10 ಲಕ್ಷ ತನ ಹೋಯ್ತು. ಅದ್ರಲ್ಲಿ ಟೆನ್ಷನ್ ಆಗಿ ಒಂದ್ ಸ್ವಲ್ಪ ಹಿಂಗೆಂಗೋ ಮೈಂಡ್ ಅಲ್ಲಿ ಏನೇನೋ ಥಾಟ್ಸ್ ಬಂತು. ಆದ್ರೆ ಒಂದು ಬೆಸ್ಟ್ ಇದು ಮಾಡಿದ್ದಾರೆ ಗೌರ್ಮೆಂಟ್ ಇಂದ, ನಿರ್ಮಲಾ ಸೀತಾರಾಮನ್ ಅವರು. ಏನೋ ಇವಾಗೆಲ್ಲ ಬ್ಯಾನ್ ಮಾಡಿ ಒಂದ್ ಸ್ವಲ್ಪ ಎಲ್ಲ ಏನೋ ಅಚೀವ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತಂದಲ್ಲಿ ಏನೋ ಒಂದ್ ಮಾಡಿದಿ ಬ್ಯಾನ್ ಮಾಡಿದ್ದಾರೆ. ಒಂದು ಥ್ಯಾಂಕ್ಸ್ ಅವರಿಗೆ. ಓಕೆ, ಥ್ಯಾಂಕ್ಸ್. ಅವರು ಅವ್ರ ಜೀವನದಲ್ಲಿ ಆಗಿರ್ಬೇಕಂತ ಒಂದು ಘಟನೆನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಸೊ ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಅವ್ರು ಏನ್ ಹೇಳಿಕೊಟ್ಟಿದ್ದಾರೆ ಅವ್ರ ಲೈಫಲ್ಲಿ, ತುಂಬಾ ಅವರು 10-15 ಲಕ್ಷ ಮಿನಿಮಮ್ ಏನಿಲ್ಲ ಅಂತಂದ್ರು ಒಂದು ಬಡ ಕುಟುಂಬ, ನಮ್ಮ ಇಂಡಿಯಾದಲ್ಲಿ ಜೀವಿಸಕ್ಕಂತ ಒಂದು ಬಡ ಕುಟುಂಬ, ಅವ್ರ ಜೀವನನೇ ಒಂದು ಲೈಫ್ ಸೆಟಲ್ ಆಗುತ್ತೆ. ಒಂದು ಮಿನಿ ಬಿಸ್ನೆಸ್ ಅಂತ ಹಾಕೊಂಡ್ರೆ 10-15 ಲಕ್ಷದಲ್ಲಿ ಅವ್ರ ಲೈಫೇ ಸೆಟ್ ಆಗುತ್ತೆ. ಆ ದುಡ್ಡನ್ನ ಅವರು ಬೆಟ್ಟಿಂಗ್ ಅಲ್ಲಿ ಆಡಿ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಅದೇ ತರ ಇನ್ನು ತುಂಬಾ ಜನ ಯಾರ್ಯಾರು ಲಾಸ್ ಮಾಡ್ಕೊಂಡಿದಾರ ಅವರು ಇದನ್ನ ಒಂದು ಒಳ್ಳೆ ಪಾಠವಾಗಿ ಕಲ್ಕೊಳ್ಳಿ. ನಮ್ಮ ಇಂಡಿಯಾದಲ್ಲಿ ಬೆಟ್ಟಿಂಗ್ ಆ್ಯಪ್ ಕೂಡ ಬ್ಯಾನ್ ಆಗಿದೆ, ಅದರಿಂದ ತುಂಬಾ ಹೆಲ್ಪ್ ಆಗಿದೆ ಎಲ್ರಿಗೂ ಅನ್ಕೋತೀನಿ. ಸೊ ನಾಳೆ IPL ಬರ್ತಿದೆ ಏಪ್ರಿಲ್ ಅಲ್ಲಿ. ಆವಾಗ ನೀವೆಲ್ಲರೂ ಮತ್ತೆ ಆಫ್ಲೈನ್ ಬೆಟ್ಟಿಂಗ್ ಎಲ್ಲ ಮತ್ತೆ ಅದಕ್ಕೆಲ್ಲ ಅಡಿಕ್ಟ್ ಆಗಕ್ ಹೋಗ್ಬೇಡಿ. ಸೊ ನಿಮ್ದೇನಿದೆ ಎಂಜಾಯ್ ಮಾಡಿ, IPL ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಬೆಟ್ಟಿಂಗ್ ಆನ್ಲೈನ್ ಆಗ್ಲಿ ಆಫ್ಲೈನ್ ಆಗ್ಲಿ, ಸೊ ಇಲ್ಲ ಯಾರೋ ಥರ್ಡ್ ಪಾರ್ಟಿ ಇನ್ನೊಬ್ರು ಬೆಟ್ಟಿಂಗ್ ಆ್ಯಪ್ ನಡೆಸ್ತಾವ್ರ ಅಂತ ತಕ್ಷಣ ನೀವು ಅದರಲ್ಲಿ ಮಿಂಗಲ್ ಆಗ್ಲಕ್ ಹೋಗ್ಬೇಡಿ. ಅದೇ ತರ ಈ ವಿಡಿಯೋನ ಆಲ್ಮೋಸ್ಟ್ ಅಲ್ಲಿ ಯಾರ್ಯಾರು ಬೆಟ್ಟಿಂಗ್ ಆಡಿ ಲಾಸ್ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ಲಿ. ಒಬ್ರು ಲೈಫಲ್ಲಿ ಲಾಸ್ ಆಗಿರೋ ಮನಿನ ಯಾವುದೇ ಕಾರಣಕ್ಕೂ ರಿಕವರಿ ಮಾಡ್ಕೋಕ್ ಆಗಲ್ಲ. ಬೆಟ್ಟಿಂಗ್ ಅಲ್ಲಿ ಸೋತಿರೋದನ್ನ ಬೆಟ್ಟಿಂಗ್ ಅಲ್ಲೇ ರಿಕವರಿ ಮಾಡ್ಕೋತ ಅನ್ನೋದು ಇಂಪಾಸಿಬಲ್. ಸೊ ನೀವು ಇಲ್ಲಿವರೆಗೂ ಏನ್ ಲಾಸ್ ಮಾಡ್ಕೊಂಡಿದಾರ ಓಕೆ, ಇನ್ ಮುಂದೆ ಅದನ್ನೇ ಕಂಟಿನ್ಯೂ ಮಾಡಿ ಲಾಸ್ ಮಾಡ್ಕೋಕ್ ಹೋಗ್ಬೇಡಿ. ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ಬೆಟ್ಟಿಂಗ್ ಬ್ಯಾನ್ ಆಗಿದೆ. ಸೊ ನಾಳೆ ಬರೋ IPL ಗೆ ಇದನ್ನ ಮುನ್ನೆಚ್ಚರಿಕೆ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ಆಡಬೇಡಿ, ಬೆಟ್ಟಿಂಗ್ ಆಡಿಸ್ಬೇಡಿ, ಆಫ್ಲೈನ್ ಹೋಗ್ಬೇಡಿ, ಆನ್ಲೈನ್ ಹೋಗ್ಬೇಡಿ, ಯಾವುದೇ ಕಾರಣ ಬೆಟ್ಟಿಂಗ್ ಬೇಡಿ. ಓನ್ಲಿ ಎಂಜಾಯ್ ಮಾಡಿ. IPL ಇರೋದೇ ಎಂಜಾಯ್ಮೆಂಟ್ಗೋಸ್ಕರ, ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಸೊ ನಮ್ಮ ಪೇಜ್ ಕಡೆಯಿಂದ ಹೇಳೋದು ಎಲ್ರಿಗೂ, ಬಿ ಎಲ್ರು ನೀವು ಒಳ್ಳೆ ರೀತಿಲಿ ಹೋಗಿ ಎಂಜಾಯ್ ಮಾಡಿ. ಯಾವುದೇ ತರದ್ದು ಬೆಟ್ಟಿಂಗು, ಗೇಮಿಂಗು, ಆನ್ಲೈನ್ ಜೂಜು ಆ ತರ ಯಾವ್ದನ್ನು ಅಡಿಕ್ಟ್ ಆಗಕ್ ಹೋಗ್ಬೇಡಿ, ಯಾವ್ದನ್ನ ಆಡಕ್ಕೂ ಹೋಗ್ಬೇಡಿ. ಇವನ್ ಅದು ₹1 ಇರ್ಲಿ ₹10 ಇರ್ಲಿ, ಮನಿ ಈಸ್ ಮನಿ. ಇವನ್ ಯಾವುದೇ ಕಾರಣಕ್ಕೂ ಆಡಕ್ ಹೋಗ್ಬೇಡಿ. ಯಾಕಂದ್ರೆ ₹1 ಆಸೆಗೋಸ್ಕರ ನಾಳೆ ಅದು 1 ಲಕ್ಷಕ್ಕೆ ಬಂದಿರುತ್ತೆ. ಎಕ್ಸಾಂಪಲ್ ಇವಾಗ್ಲೇ ಮಾತಾಡಿದ್ರೆ ಆಲ್ರೆಡಿ, ಅವನ್ ಲೈಫಲ್ಲೂ ಮೋಸ್ಟ್ ವಿಲನ್ ಬಂದ್ಬಿಟ್ಟು ಜೂಪಿ ಅಂತೇಳಿ ಆ್ಯಪ್, ಅದು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್. ಅದು ಒಂದ್ ಲೈಫಲ್ಲಿ ಅವನು ಸ್ಟಾರ್ಟ್ ಮಾಡಿರೋದು ಅವನ ಕಡೆಯಿಂದ ₹1 ಅಲ್ಲ, ಅವನ ಫ್ರೀ ಆಗಿ ಕೊಟ್ಟಿರೋ ಅಮೌಂಟ್. ಆ್ಯಪ್ ಅವರು ಅವನಿಗೆ ಫ್ರೀ ಕೊಟ್ಟಿದ್ದಾರೆ ₹100 ಅಂತೇಳಿ ಅವನು ಸ್ಟಾರ್ಟ್ ಮಾಡಿರೋದು. ಆ ₹100 ಫ್ರೀಗೋಸ್ಕರ ಅವನು ಆಡಿ 100 ಫಸ್ಟ್ 1-2-3 ಗೇಮ್ಸ್ನ ವಿನ್ ಮಾಡಿಸ್ತಾರೆ ಅವ್ರು. ಏನಕ್ಕೋಸ್ಕರ? ಅಡಿಕ್ಟ್ ಆಗ್ಲಿ, ಆಸೆ ಬರ್ಲಿ, ದುಡ್ಡು ಬರ್ತಾ ಇದೆ. ₹100 200-300 ಆಗುತ್ತೆ ಅಷ್ಟೇ. ಅದನ್ನ ನೀವು 200-300 ಪ್ಲಸ್ 500-1000 ಮಾಡಕ್ ಹೋಗ್ತೀರಾ, ಆಟೋಮೆಟಿಕ್ ಆಗಿ ವಿಲ್ ಲಾಸ್. ಅವನು ಅದೇ ತರಾನೇ ₹100 ಅವ್ರು ಫ್ರೀ ಕೊಟ್ಟಿರೋ ಅಮೌಂಟ್ ಇಂದ ಸ್ಟಾರ್ಟ್ ಮಾಡಿ
1 ಲಕ್ಷ ಅಲ್ಲ 10 ಲಕ್ಷ 15 ಲಕ್ಷನ ಆಲ್ರೆಡಿ ಲಾಸ್ ಮಾಡ್ಕೊಂಡಿದ್ದೇನೆ. ಎಕ್ಸಾಂಪಲ್ ಆಗಿ ತಗೊಳ್ಳಿ. ಸೊ ಯಾರ್ಯಾರು ಬೆಟ್ಟಿಂಗ್ ಆಪ್ ಆಡ್ತಾರೆ ಮತ್ತೆ ನಾಳೆ IPL ಗೆ ಯಾರು ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹೇಳಿ. ಎಂಜಾಯ್ ಮಾಡಿ. ಯಾವುದೇ ತರದ ಬೆಟ್ಟಿಂಗ್ ಆಪ್ ಗಳಿಗೆ ಹೋಗಬೇಡಿ. ಹೋಗೋರು ಯಾರಾದ್ರೂ ಇದ್ರೆ ಅವ್ರಿಗೆ ತಿಳಿಸಿ ಹೇಳಿ ಹೋಗಬೇಡಿ, ಆ ತರ ಮಾಡಕ್ ಹೋಗಬೇಡಿ ಅಂತ ದೇಶದಿಂದ. ಸೊ ಫ್ರಮ್ ನಮ್ ಪೇಜ್ ಕಡೆಯಿಂದ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬೈ ಬೈ. ಹಣನ ಯಾರ್ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಆದ್ರೆ ಕಳೆದು ಹೋದ ಗೌರವನ ಮತ್ತೆ ಸಂಪಾದನೆ ಮಾಡೋದಕ್ಕಾಗೋದು